ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ ಕನ್ನಡಪ್ರಭದಲ್ಲಿ ಪ್ರಮುಖ ಸುದ್ದಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದು ಸುದ್ದಿಯಲ್ಲಿ ಇರೋದು ಇಸ್ರೇಲ್ ಮತ್ತು ಇರಾನ್ ಕತೆ ಏನಾಗಿದೆ, ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ಸ್ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ, ನೋಡೋಣ ಬನ್ನಿ. ಮೊದಲ ಬಾರಿಗೆ ಕ್ಲಸ್ಟರ್ ಬಾಂಬ್ ಅನ್ನ ಬಳಸಿ ಇರಾನ್ ದಾಳಿಯನ್ನ ಮಾಡಿರೋದು, ಇಸ್ರೇಲ್ಗೆ ಬಾಂಬ್ ಮಳೆಗೆನೆ ಸುರಿಸಲಾಗಿದೆ. ಎರಡೂ ದೇಶಗಳ ಯುದ್ಧ ಇದೀಗ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಟೆಕ್ ಪಾರ್ಕ್ ಕೂಡ ಇರಾನ್ ನಿಂದ ಬಾಂಬ್ ಹಾಕಲಾಗಿದೆ. ಇಸ್ರೇಲಿನಾದ್ಯಂತ ಸೈರನ್ಗಳು ಮೊಳಗುವ ಶಬ್ದ ಬಿಟ್ಟು ಇನ್ನೇನು ಕೇಳಿಸ್ತಾ ಇಲ್ಲ. ಆ ತರದೊಂದು ಪರಿಸ್ಥಿತಿ ಅಲ್ಲಿ ಇದೆ. ಸೊ ಜೆರುಸಲೇಂ ಬಳಿಯೂ ಕೂಡ ಕ್ಷಿಪಣಿಯ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇರಾನ್ ಮೇಲೆ ಇಸ್ರೇಲ್ನಿಂದ ಪ್ರತಿ ದಾಳಿಯನ್ನು ಕೂಡ ಮುಗಿಬಿದ್ದು ಮಾಡಲಾಗ್ತಾ ಇದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಈ ಸಮರ. ನೋಡಿ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾಳಗ 8ನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡೂ ರಾಷ್ಟ್ರಗಳು ಪರಸ್ಪರ ಆಕ್ರಮಣಕಾರಿಯಾಗಿ ಹಗಲು ರಾತ್ರಿ ಅನ್ನದೇ ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಫ್ರೈಡೆ ಸಿಕ್ಕಾಪಟ್ಟೆ ಅಟ್ಯಾಕ್ಸ್ಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇದೇ ಮೊದಲ ಬಾರಿಗೆ ಕ್ಲಸ್ಟರ್ ಬಾಂಬ್ ಅನ್ನ ಪ್ರಯೋಗಿಸಿದ್ದು ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿಸಿ ಕಟ್ಟೆಚ್ಚರವನ್ನ ಮಾಡಲಾಗಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಭಾರಿ ದಾಳಿಯನ್ನ ನಡೆಸಿದೆ. ಯುದ್ಧದಲ್ಲಿ ಸದ್ಯ ಮಧ್ಯಪ್ರವೇಶಿಸಿದೆ. 2 ವಾರ ಕಾದು ನೋಡುವಂತೆ ಒಂದು ತಟಸ್ಥ ನೀತಿಯನ್ನು ಸದ್ಯಕ್ಕೆ ಅನುಸರಿಸ್ತಾ ಇರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸದ್ಯಕ್ಕೆ ನಾವು 2 ವಾರ ಟೈಮ್ ತಗೊಂಡಿದ್ದೀವಿ, 2 ವಾರ ನೋಡ್ತೀವಿ ಅಂತ ಹೇಳಿದ್ದಾರೆ. ಅತ್ತ ಇರಾನ್ ಕೂಡ ಅಮೆರಿಕ ಸಂಧಾನ ಮಾತುಕತೆಗೆ ನಿರಾಕರಿಸಿದ್ರು. ಯುದ್ಧಕ್ಕೆ ಸಂಬಂಧಿಸಿ ಯುರೋಪ್ ದೇಶಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಟ್ರಂಪ್ ಸಾಥ್ ನೀಡದಿದ್ದರೂ ನಾವು ಇರಾನ್ ಎಲ್ಲ ಅಣ್ವಸ್ತ್ರ ನೆಲೆ ಮೇಲೆ ನಾಶವನ್ನ ಮಾಡ್ತೀವಿ, ಅಟ್ಯಾಕ್ಸ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇರಾನ್ ಕ್ಲಸ್ಟರ್ ಬಾಂಬ್ ಅನ್ನ ಮೊದಲ ಬಾರಿಗೆ ಪ್ರಯೋಗಿಸಿದೆ ಅಂತ ಏನ್ ಹೇಳಲಾಗ್ತಾ ಇದೆ. ಸೊ ಇರಾನ್ ಕ್ಲಸ್ಟರ್ ಬಾಂಬ್ಗಳ ಗುಚ್ಛವೇ ಒಂದು ಕ್ಷಿಪಣಿಯನ್ನ ಇಸ್ರೇಲ್ನ ಜನವಸತಿ ಪ್ರದೇಶದತ್ತ ಹಾರಿಸಿದ್ದು. ಇದು 20 ತುಂಡುಗಳಾಗಿ ಚದುರಿ ತನ್ನ ಸುತ್ತಲಿನ 8 ಕಿಲೋಮೀಟರ್ ಪ್ರದೇಶಕ್ಕೆ ಹಾನಿ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಈ ದಾಳಿಯಲ್ಲಿ ಯಾವುದೇ ಸಾವು ವರದಿ ಆಗಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಸ್ಫೋಟಗೊಳ್ಳದ ಬಾಂಬ್ಗಳು ಕೂಡ ನೆಲದ ಮೇಲಿದೆ. ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಜನರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇದೇ ವೇಳೆ ಇಸ್ರೇಲ್ನ ಬೀರ್ಶೇವ್ ಟೆಕ್ ಪಾರ್ಕ್ ಸನಿಹ ಇರಾನ್ ಕ್ಷಿಪಣಿ ಹಾರಿಸಿದೆ. ಇದರಿಂದ ಅಲ್ಲಿರುವಂತಹ ಮೈಕ್ರೋಸಾಫ್ಟ್ ಕಚೇರಿ ಸಿಬ್ಬಂದಿಗೆ ಆತಂಕ ಸಹಜವಾಗಿ ಉಂಟಾಗಿದೆ. ಅಮೆರಿಕ ಕೂಡ ಸಿಟ್ಟನ್ನು ಮಾಡ್ಕೊಳ್ತಾ ಇದ್ರೂನು 2 ವಾರ ಟೈಮ್ ತಗೊಂಡಿದೆ. ಎಲ್ಲವನ್ನ ನೋಡಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಅಮೆರಿಕ ಹೇಳ್ತಾ ಇರೋದು. ಬಟ್ ಅಮೆರಿಕಕ್ಕೆ ನೀವು ಬರದೇ ಇದ್ರೇನೆ ಸೂಕ್ತ, ಇಲ್ಲ ಅಂತಂದ್ರೆ ನೀವು ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಒಂದ್ ಕಡೆ ರಷ್ಯಾನು ಹೇಳ್ತಾ ಇದೆ. ಸೊ ಹಾಗಾಗಿ ಅಮೆರಿಕದ ನಿಲುವು ಏನಾಗಿರುತ್ತೆ ಅನ್ನೋದು ಸಹಜವಾಗಿ ಈಗಿರುವಂತ ಒಂದು ಪ್ರಶ್ನೆ ಆಗಿದೆ. ಇನ್ನು ಈ ಕ್ಲಸ್ಟರ್ ಬಾಂಬ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಕ್ಲಸ್ಟರ್ ಬಾಂಬ್ ಅಂತ ನಾವು ನೋಡೋದಾದ್ರೆ, ಈ ಕ್ಲಸ್ಟರ್ ಬಾಂಬ್ ಎಂಬುದು ಹಲವು ಸಣ್ಣ ಸಣ್ಣ ಬಾಂಬ್ಗಳ ಗುಚ್ಛ ಅಂತೆ. ಚಿಕ್ಕ ಚಿಕ್ಕ ಬಾಂಬ್ಗಳಿರುತ್ತಲ್ಲ, ಅದ್ರದ್ದೊಂದು ಗುಂಪು. ಇದನ್ನ ಅನ್ಯ ಸ್ಫೋಟಕಗಳಂತೆ ಇದು ನಿಖರವಾಗಿ ಒಂದೇ ಗುರಿಯನ್ನ ನಾಶ ಮಾಡಲ್ಲ. ಇದರ ಬದಲಾಗಿ ಹಾರಿಸಿದ ಕೆಲ ಹೊತ್ತಿಗೆ ಆಕಾಶದಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಆಗತ್ತೆ. ಬಾಂಬ್ನ ಆ ತುಂಡುಗಳು ವಿವಿಧ ಪ್ರದೇಶಗಳ ಮೇಲೆ ಬೀಳತ್ತೆ. ಇದರಿಂದ ಏಕಕಾಲಕ್ಕೆ ಹಲವು ಸ್ಥಳಗಳಿಗೆ ಹಾನಿ ಉಂಟಾಗತ್ತೆ. ಕ್ಲಸ್ಟರ್ ಬಾಂಬ್ಗಳನ್ನ ನಿಷೇಧಿಸಲಾಗಿದೆ. ಇದಕ್ಕೆ 11 ದೇಶಗಳು ಮತ್ತು 12 ಸಂಸ್ಥೆಗಳು ಸಹಿ ಮಾಡಿದೆ. ಆದ್ರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಈ ಒಪ್ಪಂದದ ಭಾಗವಾಗಿಲ್ಲ. ನೋಡಿ, ಇವರು ಒಪ್ಪಂದಕ್ಕೆ ಸಹಿ ಹಾಕಿರ್ಲಿಲ್ಲ. ಸುಮಾರು ದೇಶಗಳು ಇದನ್ನ ಬ್ಯಾನ್ ಮಾಡ್ಬಿಟ್ಟಿದೆ, ಇಲ್ಲ ಇದಕ್ಕೆ ನಾವು ಸಹಿ ಹಾಕಲ್ಲ ಅಂತ. ಬಟ್ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಇದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಈಗ ಸಮಸ್ಯೆ ಆಗ್ತಾ ಇದೆ. ಇದು ಹೆಂಗೆ ಅಂತಂದ್ರೆ, ನಾವು ಮಿಸೈಲ್ ಅಟ್ಯಾಕ್ ಅಥವಾ ಡ್ರೋನ್ ಕ್ಷಿಪಣಿ ಅಟ್ಯಾಕ್ಗಳು ಅಂತ ಏನ್ ಹೇಳ್ತಾ ಇದೀವಲ್ಲ, ಅದಕ್ಕಿಂತ ಇದು ಭಿನ್ನ. ಈ ಚಿಕ್ಕ ಚಿಕ್ಕ ಬಾಂಬ್ಗಳೆಲ್ಲ ಸೇರಿ ಒಂದು ಗುಂಪಾಗಿರತ್ತೆ. ಸೊ ಅದಾದ್ಮೇಲೆ ಛಿದ್ರ ಛಿದ್ರ ಆಗತ್ತಂತೆ, ವಿವಿಧ ಭಾಗಗಳಿಗೆ ಹೋಗಿ ಬೀಳತ್ತೆ. ಪರ್ಟಿಕ್ಯುಲರ್ ಆಗಿ ಇದೇ ಭಾಗ, ಈಗೇನು ಇವ್ರು ಗುರಿ ಆಗಿಸ್ಕೊಳ್ತಾ ಇದ್ರು ಹಾಸ್ಪಿಟಲೋ ಅಥವಾ ಅಪಾರ್ಟ್ಮೆಂಟೋ, ಅದನ್ನ ಗುರಿ ಆಗಿಸ್ಕೊಂಡು ಮಾತ್ರ ಬಾಂಬ್ ಬ್ಲಾಸ್ಟ್ ಮಾಡಿ ಆ ಕಟ್ಟಡ ಮಾತ್ರ ನೆಲಸಮ ಆಗುವಂತೆ ಅಥವಾ ಆ ಕಟ್ಟಡ ಮಾತ್ರ ಬಾಂಬ್ ಬ್ಲಾಸ್ಟ್ ಆಗುವಂತೆ ಏನಿತ್ತು, ಇದು ಆ ಥರ ಅಲ್ಲ. ಅವ್ರಿಗೆ ಗೊತ್ತಿರಲ್ಲ ಇದು ಎಲ್ಲೆಲ್ಲಿ ಹೋಗಿ ಬೀಳತ್ತೆ ಅಥವಾ ಯಾವ್ಯಾವ ಪ್ರದೇಶಕ್ಕೆ ಹಾನಿ ಆಗತ್ತೆ ಅಂತ. ಎಲ್ಲಿಗೆ ಬೇಕಾದರೂ ಹೋಗಿ ಬೀಳ್ಬೋದು, ಯಾವ ಪ್ರದೇಶ ಬೇಕಾದರೂ ಹಾನಿ ಆಗಬಹುದು, ಗೆಸ್ ಮಾಡೋದಕ್ಕಾಗಲ್ಲ. ಇದು ತುಂಬ ಡೇಂಜರಸ್ ಆಗಿರುವಂಥದ್ದು. ಅದನ್ನ ಪ್ರಯೋಗ ಮಾಡಲಾಗಿದೆ. ಬಟ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದನ್ನು ಇಸ್ರೇಲ್ ಹೇಳ್ತಾ ಇದೆ. ಬಟ್ ಅದು ಇಷ್ಟರ ಮಟ್ಟಿಗೆ ಸತ್ಯ ಏನು ಎತ್ತ ಅನ್ನೋದು ಗೊತ್ತಿಲ್ಲ, ನೋಡ್ಬೇಕಾಗತ್ತೆ. ಸೊ ಇನ್ನು ಟ್ರಂಪ್ ಬರಲಿ ಬಿಡ್ಲಿ, ನಮ್ಮ ದೇಶ ಮುಖ್ಯ ಅಂತ ಹೇಳಲಾಗ್ತಾ ಇದೆ. ನಮಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಾಥ್ ನೀಡ್ದೇನೆ ಇರಲಿ, ಇರಾನ್ನ ಎಲ್ಲ ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡೇ ತೀರ್ತೀವಿ ಅಂತ ಇಲ್ಲಿ ಇಸ್ರೇಲ್ ಹೇಳ್ತಾ ಇರೋದು. ಸಾಥ್ ಕೊಟ್ಟರು ಸಾಥ್ ಕೊಡದೇ ಇದ್ರು ಕೂಡ ನಾವು